ಅವನಿಗೇನೂ ಇಲ್ಲ, ಹೊರಟುವರಿ ಏನು ನಿಮಗೆ ನಷ್ಟನೇ ಆಗಿಲ್ಲ, ಅದರಿಂದ ಏನು ನಷ್ಟನೂ ಆಗಿಲ್ಲ. ಸರ್ವೇಂದ್ರಿಯ ಇನ್ನೊಂದು ಬರೆಯಲ್ಲ ಯಾವುದು? ಹಾಂ, ಈಗ ಏನೇನಾಯ್ತಪ್ಪ, ಈಗ ದೇವ್ರ ಸ್ತೋತ್ರ ಆಗಬೇಕೀಗ. ದೇವ್ರ ಸ್ತೋತ್ರ ಶುರು ಮಾಡ್ತಾರೆ. ಪರಮಾತ್ಮ ಅಧ್ವರ್ಯು ಅದೇ ಹಾಂ, ಭೂ ರೀತಿ ಅವೆಲ್ಲ ಆಯ್ತಲ್ಲ. ಇದು ಬಿಟ್ಬಿಟ್ಟು ಬಂದಿಲ್ಲ ನಿನ್ನೆ ಇದನ್ನು. ಓಂ ನಾಮ ಭಗವಾನ್ ವಿಷ್ಣು ಸತ್ಯವಿತಿ ಸತ್ಯವಚಾರಸೀತರಃ ಅಥ ಯದಿ ಏದಮನುಚ್ಯ ಆಚಾರ್ಯ ಅನುಶಾಸ್ತಿ. ಇಲ್ಲಿ ಬಂತು ನೋಡಿ. ಎಷ್ಟು ಛಂದಸಾಂ ವಿಶ್ವರೂಪ, ಇಲ್ಲಿ ಎಷ್ಟೇ ಪುಟ ಇದರಲ್ಲಿ ನೋಡಿ 306. ಇದಿಷ್ಟು ಕೂಡ ಎಷ್ಟು ಛಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋ ಅಮೃತಾದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಷಿ ವೇದಯಾ ವಿಪೀತಃ ಶ್ರುತಂ ಮೇ ಗೋಪಾಯ. ಇದಿಷ್ಟು ಒಂದು ಸ್ಟೇಜ್ ಸ್ತೋತ್ರ ಇದೆ. ಯಶ್ಛಂದಸಾಂ ವೃಷಭ ವಿಶ್ವರೂಪ. ಛಂದಸಾಂ ವೃಷಭ ಪ್ರತಿಪಾದ್ಯತ್ವೇನ, ಎಲ್ಲ ವೇದಗಳಿಂದ ಪ್ರತಿಪಾದ್ಯರಾದವರು ಮತ್ತು ಎಲ್ಲ ವೇದಗಳನ್ನು ಕೂಡ ಜಗತ್ತಿಗೆ ತಿಳಿಸಿ ವಿಭಾಗ ಮಾಡಿ ಅರ್ಥ ತಿಳಿಸಿ ಅನುಗ್ರಹ ಮಾಡಿದವರು. ಛಂದೋಭ್ಯೋ ಯಜ್ಜಮೃತಾತ್ ಸಂಪ್ರಭುವ. ಪರಮಾತ್ಮ ಮೋಕ್ಷಕ್ಕೆ ಅಮೃತಾತ್ ಮೇಲಿದ್ದಾನೆ, ಮುಕ್ತಾನ ಪರಮಾಗತಿಯಾಗಿದ್ದಾನೆ, ಮೋಕ್ಷ ದಾರಿ ತೋರಿಸಿದ್ದಾನೆ. ಸಹ ಅಂತ ಪರಮಾತ್ಮ ಮೇ ನನಗೆ ಏನು ಮಾಡಬೇಕೀಗ? ಮಾ ಇಂದ್ರೋ, ಮಾ ಅಂದರೆ ಮಾಂ ನನ್ನನ್ನು, ಮೇಧಯಾ ಶೃಣು. ಮಾ ಮಾಂ ಎರಡು ರೂಪನೇ ಇದೆ. ಮಾ ನನ್ನನ್ನು, ಇಂದ್ರ ಅಂದರೆ ಶ್ರೇಷ್ಠ, ಈ ಇಂದ್ರ ಅಲ್ಲ, ಶ್ರೇಷ್ಠ ಇಡೀ ಪರಮೈಶ್ವರಿ, ಜ್ಞಾನಾದಿ ಸಮಸ್ತ ಐಶ್ವರ್ಯಯುಕ್ತರಾದ ವೇದವ್ಯಾಸ ದೇವರು ಮೇಧಯಾ ಶೃಣೋದು, ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ದೇವರು ಅರ್ಥ ಮಾಡೋಕ್ಕೆ ಹೋಗೋರು ಏನಬೇಕು, ಯಾವಾಗಲೂ ಕೂಡ ಮೇಧಾವಿ ಅಂತ ಕರೆಯೋದಿಲ್ಲ, ಒಳ್ಳೆ ಮೇಧಾಶಕ್ತಿಯನ್ನು ಕೊಡಲಿ. ಅಮೃತಸ್ಯ ದೇವಧಾರಣೋ ಭೂಯಾಸ, ಆ ದೇವರನ್ನು ನಾನು ಧಾರಣ ಮಾಡತಕ್ಕಂಥ ಸಾಮರ್ಥ್ಯ ಬರಲಿ. ಕೇಳಿದ್ದು ಬುದ್ಧಿಯಿಂದ ಅರ್ಥ ಆಗುತ್ತೆ, ಆಮೇಲೆ ಉಳಿಬೇಕದು. ಅವು ಶರೀರಮ್ಮೇ ವಿಚರ್ಷಣ, ನನ್ನ ಶರೀರ ಅನ್ನೋದು ಏನಾಗಬೇಕು, ಎಲ್ಲ ರೀತಿಯಲ್ಲೂ ಸಾರ್ಥಕವಾದ ರೀತಿಯಲ್ಲಿರಬೇಕು. ಜಿಹ್ವಾಮೇ ಮಧುಮತ್ತ, ಅತ್ಯಂತ ರುಚಿಯಾದದ್ದನ್ನು ಸೇವಿಸೋಕ್ಕಾಗಬೇಕು. ನಾಲಿಗೆ ಎಂಬುದು ಉಪಲಕ್ಷಣ. ಎಲ್ಲ ಇಂದ್ರಿಯಗಳು ಕೂಡ ಏನನ್ನು ಪಡಿಬೇಕೋ, ವಿಹಿತ ವಿಷಯಗಳನ್ನೇ ತಿಳಿಬೇಕು, ದಾರಿ ತಪ್ಪಬಾರ್ದು. ಆ ರೀತಿ ಮಾಡಿ. ಕರ್ಣಾಭ್ಯಾ ಭೂರಿ ವಿಶ್ರುವಂ, ಎರಡೂ ಕಿವಿಗಳಿಂದ ಏನು ಮಾಡೋಣ, ನಾವು ಪರಮಾತ್ಮನ ಬಗ್ಗೆ ಸಾಕಷ್ಟು ಕೇಳ್ತಾ ಹೋಗೋಣ. ಇದೆಲ್ಲ ಬರುತ್ತಲ್ಲ, ಆವರೋಗುವರೆಗೆ ದೇವಧನ್ವಂತ್ರಿ ಅಂತ ಹೇಳ್ಬೇಕಾರೆ, ಮತ್ತು ಕಂಗಡಿದ್ಯಾತಗೋ ಕಾವೇರಿ ರಂಗನ ನೋಡೋಣ. ಆ ರೀತಿ ದೇವರನ್ನು ನಾವು ಪ್ರತಿಯೊಂದು ಕೂಡ ಕೈಗಳಿಂದ ದೇವರ ಸ್ಪರ್ಶ, ಅರ್ಚನೆ, ಬಾಯಿಯಿಂದ ಸ್ತೋತ್ರಗಳು, ಮನಸ್ಸಿನಿಂದ ಚಿಂತನೆ, ಕಾಲಿನಿಂದ ದೇವರ ಗುಡಿಗೆ ಹೋಗೋದು, ಗೊತ್ತಾಯ್ತಾ? ಹೊಟ್ಟೆಯೊಳಗೆ ದೇವರ ನೈವೇದ್ಯ ಹಾಕ್ಕೊಡೋದು, ಬಾಯಿಂದ ದೇವರ ಉಚ್ಚಾರಣೆ ಮಾಡೋದು, ಕಿವಿಗಳಿಂದ ಕೇಳೋದು, ಎಷ್ಟು ವಿಷಯ ದೇವರನ್ನೇ ಮುಟ್ಟೋ, ಎಲ್ಲ ಇಂದ್ರಿಯಗಳು ಸಾರ್ಥಕ. ಆ ರೀತಿ ಆಗಲಿ ಎಂಬುತ್ತದ. ಒಂದೆರಡು ಹೇಳಿದ ಅಲ್ಲಿಗೆ ನಿಲ್ಸ್ಕೋಬಾರ್ದು. ಬ್ರಹ್ಮಣ ಕೋಶೋಶಿ ವೇದಯಾಪಿಹಿತಃ, ನೀನು ಬ್ರಹ್ಮಕೋಶ, ನೀವು ವೇದದ ಕೋಶವಾಗಿದ್ದೀರಿ. ಶ್ರುತಮ್ಮೇ ಗೋಪಾಯ, ನಾವು ಏನು ಕೇಳ್ತೇವಲ್ಲ ಅದು ಮರಿದಂತೆ ಕಾಪಾಡಿ. ಈ ಕಡೆ ಕೇಳಿ ಈ ಕಡೆ ಕಿವಿಗೆ ಬಿಟ್ಟುಬಿಟ್ರೆ ಏನಾಗತ್ತೆ ಅಲ್ಲಿಗೆ? ಅದಕ್ಕೆ ನಾವು ಕೇಳಿದ್ದೆಲ್ಲ ಉಳಿಬೇಕು. ಉಳಿದ್ದೆಲ್ಲ ಗೋಪಾಯ ಕಾಪಾಡೋ ಅಂದ್ರೆ ಏನರ್ಥ? ಜನ್ಮದಲ್ಲೂ ಇರಬೇಕು, ಹೋಗಿದ್ದು ವಾಪಸ್ ಹೋಗಬಾರ್ದು. ತಿಂದಷ್ಟು ವಾಂತಿ ಮಾಡಿಕೊಂಡ್ರೆ ಏನಾಗುತ್ತೆ? ಬರಲಿಲ್ಲ ವಾಂತಿ ಮಾಡಿಕೊಂಡು ನೋವು ಬೇರೆ ಜಾಸ್ತಿ ಆಗುತ್ತೆ, ಉಪಯೋಗ ಇಲ್ಲ. ಕೇಳಿದ್ದೆಲ್ಲ ಉಳಿಬೇಕು, ಬೆಳಿಬೇಕು. ರಕ್ಷಣೆ ಎಂಬುದು ಎರಡು ವಿಧ, ಉಳಿಸೋದು ಬೆಳೆಸೋದು, ಎರಡೂ ಆಗಲಿ. ಹೀಗೆ ಶ್ರವಣದ ಮಹತ್ವ ಎರಡೂ ಕಿವಿಗಳಿಂದ ಕೇಳೋಣ. ಬರೀ ಕರ್ಣಾಭ್ಯಾಮ ಅಂತ ಕೇಳಿದ್ರಿಂದ ಒಂದು ಕಿವಿ ಲೋಕಕ್ಕೆ, ಒಂದು ಕಿವಿ ದೇವರಿಗೆ ಅಂತ ಆಗಬಾರ್ದು. ಏನಾಗಬೇಕು? ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಎರಡೂ ಕಿವಿಗಳಿಂದ ದೇವ್ರಿಗೆ, ಎರಡೂ ಕಣ್ಣಿಂದ ದೇವರು ನೋಡೋದು, ಒಂದು ಕಣ್ಣಿಂದ ಅಲ್ಲ. ಈಗ ನೋಡೋಕ್ಕಾಗೋದಿಲ್ಲ, ಸಿಂಕ್ರನೈಸ್ ಆಗಬೇಕು ಎರಡೂ ಕೂಡ. ಆ ರೀತಿ ಇರೋಣ.
ಆವಹಂತಿ ವಿತನ್ವಾನ ಕುರ್ವಾಣ ಚೀರಮಾತ್ಮನಃ ವಾಸಾಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಃ ಸಹ ಸ್ವಾಹ. ಪರಮಾತ್ಮ ಆವಂತಿ ವಿತನ್ವಾನ, ನೀವೆಂಥವರು, ನಮಗೆಲ್ಲ ಕೊಡಬೇಕು ನೀವು. ಕುರ್ವಾಣ ಚೀರಮಾತ್ಮನಃ, ನಮಗೆ ಅನ್ನ ಅವಸರ ಎಲ್ಲದನ್ನೂ ಕೊಡ್ತಕ್ಕಂಥವಳಾಗಬೇಕು. ಶಾಸ್ತ್ರಕ್ಕೆ ಶಕ್ತಿ ಇದೆ, ನಿಮ್ಮ ಮೂಲಕ ಅನುಗ್ರಹ ಆಗಬೇಕು. ಅನ್ನಪಾನ ಎಲ್ಲ ಕೊಡೋದೆಲ್ಲ ಪರಮಾತ್ಮರು ಪ್ರಕೃತಿ, ಅದು ಪ್ರಕೃತಿಯಾರ ಅನ್ನಗಿನ್ನ ಸಿಗೋದಲ್ಲ. ಅದರ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ನಮಗೆ ಅನ್ನಾದಿಗಳನ್ನೆಲ್ಲ ಕೊಡಲಿ, ವಸ್ತ್ರಾದಿಗಳನ್ನು ಕೊಡಲಿ, ಮಮ ಗಾವಶ್ಚ ಗೋವುಗಳನ್ನು ಕೊಡಲಿ, ಅನ್ನಪಾನಿ ಅನ್ನಪಾನಕ್ಕೆ ಅನುಕೂಲ ಮಾಡಿಕೊ, ಅನ್ನ ತಿನ್ನೋದು ಪಾನ ಕುಡಿಯೋದು. ತಥೋ ಮೇ ಶ್ರಿಯಮಾವಹ, ಬೇಕಾಷ್ಟವ ಸಂಪತ್ತನ್ನು ಕೊಡಿ. ಲೋಮಶಾಂ ಪಶುಭಿಃ ಸಹ ಸ್ವಾಹ, ಮತ್ತು ಪಶುಗಳು ಸಿಗಲಿ, ಎಲ್ಲವೂ ನನಗೆ ಎಲ್ಲ ಸಂಪತ್ತು ಒಟ್ಟಿಗೆ ಸಿಗಬೇಕು. ಆ ರೀತಿ ಮಾಡಿ. ಯಾತಕ್ಕೆ ಅಂದರೆ ಯಾವುದಿಲ್ಲದೆ ಹೋದರೂ ಕೂಡ ಇವನ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾನೆ, ದೇವ್ರನ್ನ ಮರ್ತು ಬಿಡ್ತಾನೆ. ಅದಕ್ಕೋಸ್ಕರ ಏನಾಗಬಾರ್ದು, ಎಲ್ಲ ಇದ್ಬಿಟ್ಟು ಯೋಚನೆ ಇಲ್ಲ. ನಾವು ಎಲ್ಲ ಕೊಟ್ಟರೆ ಮನೆಗೆ ಬಿಡ್ತಾರೆ, ಅದು ಪದ್ಧತಿ ಆಗೋದು. ಏನು ಇಲ್ಲ ಪ್ರಾಬ್ಲಮ್ಮು, ಎಲ್ಲ ಕೊಟ್ಟರೆ ಇನ್ನೂ ದೊಡ್ಡ ಪ್ರಾಬ್ಲಮ್. ಇವತ್ತು ಎ ಸಿ ಹಾಕಿ ಅದ್ರ ವಿದ್ಯಾರ್ಥಿಗೆ ಎ ಸಿ ಹಾಕಿ 24 ತಾಸು ತಿನ್ನೋದಿಟ್ಬಿಟ್ಟು ಅಲ್ಲಿ ಕುಡಿಸಿಬಿಟ್ರೆ ಯಾವನು ಒಬ್ಬನು ಪಾಸ್ ಆಗಲ್ಲ. ಅದು ಯಾಕೆ, ಸ್ಟೂಡೆಂಟ್ಸ್ ಒಂದು ರೂಮೇ, ಒಂದೇ ರೂಮ್ ಒಬ್ಬೊಬ್ಬನಿಗೆ ಸ್ಪೆಷಲ್. ದೊಡ್ಡ ದೊಡ್ಡ ಹಾಸ್ಟೆಲ್ ಮಾಡಿರ್ತಾರೆ ರೀತಿ, ಭಾರಿ ಕಾಸ್ಟ್ ಇರ್ತಾವೆಲ್ಲ. ಬಟ್ ಅದಕ್ಕೆ ಇಲ್ಲಿ ರಿಸಲ್ಟ್ ಬಂದಾಗ ಅಲ್ಲಿ ರಿಸಲ್ಟ್ ಬರೋಲ್ಲ. ಈ ರಿಸಲ್ಟ್ ರೀತಿಯೇ ಬೇರೆ. ವಿದ್ಯಾತರಾಣ ನ ಸುಖಂ ನ ನಿದ್ರಾ. ಇಲ್ಲಿ ಕೇಳೋದೇನು, ಎಲ್ಲ ಇದ್ದರೆ ನಿಶ್ಚಿಂತೆಯಾಗಿ ಓದ್ತೇವೆ ನಾವು. ಇದಕ್ಕೆಲ್ಲ ಒಳಗಿನ ಅರ್ಥ ಬೇರೆಯೇ, ಹೊರಗಿನ ಅರ್ಥ ಎಲ್ಲ ಏನಿದು, ಅದು ಕೊಡ್ರಿ, ಪಶುಗಳು ಕೊಡ್ರಿ, ಗೋಗಳು ಕೊಡ್ರಿ, ಅವೆಲ್ಲ ಕೂಡ. ಅದಕ್ಕೆ ಹಿಂದಾರು ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನೆಲ್ಲ. ಏನು ಮಾಡಿದ್ರು, ಬೇರೆಯವರು ವೇದ ಓದಿದ್ರಲ್ಲ, ಬರೀ ಅನ್ನ ಕೊಡೋದನ್ನು ಕೇಳ್ತಾರೆ. ಆಗಿನ ಕಾಲಕ್ಕೆ ಅನ್ನದ ಅಭಾವ ಭಾರಿ ಇತ್ತು ಅಂತ ಕಾಣುತ್ತೆ. ಆದ್ದರಿಂದ ವೇದ ಕಾಲದಲ್ಲಿ ಅನ್ನದ ಅಭಾವ ಇತ್ತು, ಅದಕ್ಕೋಸ್ಕರ ಅದನ್ನೇ ಕೇಳ್ತಾರೆ. ಅಲ್ಲ, ಅದಕ್ಕೆ ಒಳಗಿನ ಅರ್ಥ ಅದನ್ನು ಹೇಳಿದ್ರೆ ಆಚಾರ ಒಬ್ಬರೇನೆ. ಅದರಿಂದ ಅಂಥ ವೇದವಾಕ್ಯಗಳೆಲ್ಲ ಏನು ಲೈಟಾಗಿ ತಿಳ್ಕೊಂಡ್ಬಿಟ್ಟು ಅವ್ರು ಏನು ಮಾಡಿಬಿಟ್ರು, ಬೇರೆ ಅರ್ಥ ಗೊತ್ತಿಲ್ಲ, ಯಾರು ಹೇಳಿರಲಿಲ್ಲ, ಅಪಾರ್ಥ ಮಾಡಿಕೊಂಡು ಆಗಿನ ಕಾಲದ ಸಾಮಾಜಿಕ ಜೀವನದಲ್ಲಿ ಅನ್ನದ ಕೊರತೆ ಎದ್ದು ಕಾಣ್ತಾ ಇತ್ತು, ನೀರಿನ ಕೊರತೆ ಭಾರಿ ಇತ್ತು, ಪಶು ಸಂಪತ್ತೂ ಇರಲಿಲ್ಲ. ಅದನ್ನೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು ಪಾಪ. ಈಗ ಅದೆಲ್ಲ ಇರೋದ್ರೆ ನಮ್ಗೆ ಮಾಡಬೇಕಾಗಿಲ್ಲ. ಸೊ ವೇದಗಳೆಲ್ಲ ಔಟ್ಡೇಟೆಡ್. ನಮ್ಮ ಪ್ರಕಾರ ಏನದು ಔಟ್ಡೇಟೆಡ್. ಹಾಗಲ್ಲ. ಯಥಾ ಆಪಃ, ನಾವು ಮತ್ತೆ ಹೇಳಿದ್ವಿ, ಎಷ್ಟು ಚೆನ್ನಾಗಿದೆ. ಒಂದೊಂದು ವಾಕ್ಯಗಳ ಮುಂದೆ ಹೇಗೆ ಬರುತ್ತೆ, ನಾನು ಓದಬೇಕು ಒಂದು ಭಾಗ. ಹೌದು, ವೇದವ್ಯಾಸದೇವರದೇ ಇರೋದು. ಛಂದಸಾಮೃಷ, ವೇದನ ಬರ್ಕೊಂಡು ರೂಪ ಯಾವುದು, ಬೇರೆ ಅಲ್ಲ, ಹೊರಗಾಗಿ ರೂಪ ಅದೇ. ಆದ್ದರಿಂದಾಗಿಯೇ ವೇದವ್ಯಾಸ ಸ್ತೋತ್ರನೇ. ಎಲ್ಲೇ ಇವತ್ತು ವೇದವ್ಯಾಸ ಸ್ತುತಿ, ವೈದಿಕ ಸ್ತುತಿ ಅಂದರೆ ಇದನ್ನು ಹೇಳಬೇಕು. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಇದೆಲ್ಲ ಒಂದು ಭಾಗ. ಇನ್ನೊಂದು ಭಾಗ ನಾನು ಪ್ರವಚನ ಮಾಡಬೇಕೀಗ. ಅದಕ್ಕೆ ವಿದ್ಯಾರ್ಥಿಗಳು ಬರಬೇಕೀಗ. ಸ್ಕೂಲ್ ಓಪನ್ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅದನ್ನು? ಬ್ರಹ್ಮಚಾರಿಗಳು ಅಂದ್ರೇನು? ಬ್ರಹ್ಮಚಾರಿಗಳು ಬರಲಿ ಅಂತ ಅರ್ಥ ಅಲ್ಲ. ಬ್ರಹ್ಮಚಾರಿ, ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ ಅಂದರೆ ದೇವರನ್ನು ತಿಳ್ಕೊಳ್ತಕ್ಕಂಥ ಆಸಕ್ತಿಯ ವಿದ್ಯಾರ್ಥಿಗಳು ಬರಲಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅರ್ಹರಾದಂಥ ವ್ಯಕ್ತಿಗಳು. ವಾಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಮತ್ತೆ ಬರಲಿ ಬರಲಿ. ಪ್ರಮಾಯಂತು, ಬ್ರಹ್ಮಚಾರಿ ಬರೀ ಬುದ್ಧಿ ಕೇಳ್ತಾನೆ ಹೋಗ್ತಾರೆ ಅವರು. ದಮಾಯಂತು, ಅವರು ಬರಲಿ, ಇಂದ್ರಿಯ ಘರ್ವ ಪಡ್ಕೊಳ್ಳಿ. ಶಮ ಸಂಪತ್ತೆ ಪಡ್ಕೊಳ್ಳಿ. ಯಶೋ ಜನೇನಾನಿ ಸ್ವಾಹ. ಶ್ರೇಯಾನ್ ವಶ್ಯಸೋ ಅಸಾರಿ ಸ್ವಾಹ. ತಂ ತ್ವಾಭಗ ಪ್ರವಿಶಾನಿ ಸ್ವಾಹ. ಸಮಾಭಗ ಪ್ರವಿಶ ಸ್ವಾಹ. ತಸ್ಮಿನ್ ಸಹಸ್ರ ಶಾಖೆ ಭಗಾಹಂ ತ್ವಯಿ ಮೃಜೆ ಸ್ವಾಹ. ಇಲ್ಲೆಲ್ಲ ಮೇನ್ ಪಾಯಿಂಟ್ ಏನಂದರೆ, ನನ್ನ ಹತ್ರ ಯಾವಾಗಲೂ ವಿದ್ಯಾರ್ಥಿಗಳಿರಬೇಕು. ವಿದ್ಯಾರ್ಥಿ ಇಲ್ಲದೆ ಹೋಗಿಬಿಟ್ರೆ ಇವ್ರು ಜ್ಞಾನವೃದ್ಧಿ ಆಗೋ ಚಾನ್ಸೇ ಇಲ್ಲ. ಇನ್ನೊಬ್ಬರಿಗೆ ಜ್ಞಾನ ಕೊಡೋದು, ತನ್ನ ಜ್ಞಾನ ಬೆಳೆಸೋದು, ಇದೊಂದು ಇನ್ವೆಸ್ಟ್ಮೆಂಟ್ ಅಂದರೆ ಏನರ್ಥ? ನೀನು ಇಡಬೇಕು, ಅವ್ರು ಡೆವಲಪ್ ಮಾಡಿದ್ರೆ ವಾಪಸ್ ಕೊಡೋಕ್ಕೆ ಬರಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಏನು ಕೊಡ್ತಾರೆ, ಮತ್ತು ವಾಪಸ್ ಕೊಡೋಕ್ಕೆ ಬರಲ್ಲ. ಹಾಗಾಗಿಬಿಡುತ್ತೆ. ಅದಕ್ಕೆ ಇದೊಂದು ನಿರಂತರ ಪ್ರಕ್ರಿಯೆ. ಓದೋದು ಹೇಳೋದು, ಓದೋದು ಹೇಳೋದು. ಆ ರೀತಿ ಮಾಡಿದಾಗ ಜ್ಞಾನ ಉಳಿಯುತ್ತದೆ. ಅದಕ್ಕೆ ಬ್ರಹ್ಮಚಾರಿ ಒಬ್ಬನಲ್ಲ, ತುಂಬ ಜನ ಬರಲಿ ಬರಲಿ, ಬರ್ತಾನೆ ಇರಬೇಕು, ಡೆವಲಪ್ ಆಗಬೇಕು. ಆ ರೀತಿ ಮಾಡಿ ಅಂತ ಕೇಳ್ತಾರೆ. ಹೇಳಿ ಆ ಸ್ವಾರಸ್ಯ ನಮ್ಮ ಅವ್ರ ಬೇಡಿಕೆ ಒಂದೇ ಬೇಡಿಕೆ. ಏನು ಬೇಡಿಕೆ? ಉಳಿದೆಲ್ಲ ಏನು, ಅನ್ನಪಾನ ಯಾಕೆ ಕೇಳಿದ್ರು? ಶಿಷ್ಯರಿಗೆ ಅನ್ನ ಹಾಕ್ಬೇಕು ನಾವು. ಅವರಿಗೆಲ್ಲ ಅನ್ನ ಬಟ್ಟೆ, ಅದಕ್ಕೆ ವಾಸಾಂಸಿ ಅನ್ನ ಬಟ್ಟೆ ಕೊಟ್ಟು ಹಾಕಬೇಕಾದ್ರೆ ಬೇಕಾಷ್ಟು ಅನ್ನ ಬಟ್ಟೆ ಇರಲಿ. ಅದು ಹಿಂದಿನ ಕಾಲಕ್ಕೆಲ್ಲ ವಿದ್ವಾಂಸರಿಗೆಲ್ಲ
ಇಂದು ಕೊಡ್ತಿದ್ರು, ಜಾಗೀರಲ್ಲಿ ಕೊಟ್ಬಿಡ್ತಾ ಇತ್ತು, ಬೇಕಾಷ್ಟು ಲ್ಯಾಂಡ್ಸ್ ಕೊಡ್ತಿದ್ರು. ಯಾಕೆ ಅಂತ ಕೇಳಿದರೆ ಅವರು ಎಷ್ಟು ಜನ ತುಂಬ ಜನ ಇಟ್ಕೊಬಿಟ್ಟು ಅವ್ರಿಗೆ ಸ್ಕಾಲರ್ಶಿಪ್ ಇದ್ದಾಗೆ ಅನ್ನ ಬಟ್ಟೆ ಕೊಟ್ಟು ಚೆನ್ನಾಗಿ ಓದಿಸಲಿ ಅಂತ ಹೇಳಿಬಿಟ್ಟು ಅನೇಕರು ಏನು ಮಾಡಿ ತೊಗೊಬಿಟ್ಟು ವ್ಯವಸಾಯ ಶುರು ಮಾಡಿಬಿಟ್ರೆ ಆಮೇಲೆ ವಾಪಸ್ ಹೋಯ್ತಲ್ಲ ಕೂಡ ವ್ಯವಸಾಯ ಶುರು ಮಾಡಲಿಕ್ಕೆ ಕೊಡಲಿಲ್ಲ, ಅದನ್ನು ಬೆಳೆಸೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಆಚಾರ್ಯ ಓದೆಲ್ಲ ಹೊರಟಾಗ ಗುರುಗಳ ಜಾಗ ನೀರು ಬರ್ತಿರಲಿಲ್ಲ, ದಂಡ ಮಾಡಿ ನೀರು ಬರ ಮಾಡಿಕೊಟ್ಟು ಅನುಕೂಲ ಮಾಡಿಕೊಟ್ಟು, ಅದು ಒಳ್ಳೆ ಸಹಾಯ ಆಯ್ತದೆ. ಇದೆಲ್ಲ ಯೋಚನೆ ಮಾಡಿದರೆ ಅನ್ನಪಾನಾದಿಗಳು ತಮಗೋಸ್ಕರ ಕೇಳಿದ್ದಲ್ಲ, ಶಿಷ್ಯರು ನಿಶ್ಚಿಂತೆಯಾಗಿದ್ದು ಓದಬೇಕಾದ್ರೆ ನಮ್ಮಲ್ಲಿ ಹಾಕ್ಲಿಕ್ಕೆ ಅವಕಾಶ ಇರಬೇಕು, ಅದನ್ನು ಕೊಡಿ ಅಂತ ಅರ್ಥ. ಅದಕ್ಕೆ ಒಟ್ಟು ನಮ್ಮ ಜ್ಞಾನ ವೃದ್ಧಿಗೆ ಏನು ಬೇಕು ಎಲ್ಲ ಅವಕಾಶವನ್ನು ಕೊಡಿ. ನಮ್ಮ ಶಿಷ್ಯರಿಗೆ ಹೇಗೆ ಬರಬೇಕು ಗೊತ್ತಾ, ನೀರು ಹರ್ಕೊಂಬರುತ್ತಲ್ಲ ಫ್ರೆಂಡ್ಸ್ ಬರುತ್ತಲ್ಲ, ಹಾಗೆ ಶಿಷ್ಯರ ಸಂಪತ್ತು ಬರ್ತಿರ್ಬೇಕು, ಜ್ಞಾನ ವೃದ್ಧಿ ಆಗ್ತಿರ್ಬೇಕು. ಆ ರೀತಿ ಸದಾಕಾಲ ಸ್ತೋತ್ರ ಮಾಡ್ಕೊಂಡಿರ್ತೇವೆ. ಪ್ರತಿವೇಶ್ ಮುಂದೆ ಇನ್ನೂ ಸ್ವಲ್ಪ ತದ್ದಿ ತಪ ಅಲ್ಲಿ ಬೇರೆ ಇಲ್ಲೂ ಬೇರೆ ಹೇಳ್ತಾರೆ. ಪ್ರತಿ ವೇಷೋಸಿ ಪ್ರಮಾಭಾಹಿ ಪ್ರಮಾಪದ್ಯಸ್ವ, ಇಷ್ಟಕ್ಕೂ ಅರ್ಥ ಹೇಳ್ತಾರೆ. ಯೋ ವಿಶ್ವರೂಪೋ ಭಗವಾನ್, ನಾವೆಷ್ಟು ನಾಳೆ ಆಚಾರ್ಯ ಇದಿಷ್ಟು ಕೂಡ ಮೂಲ ಅಷ್ಟೇ. ಈಗ ಆಚಾರ್ಯರ ಭಾಷ್ಯ ಅದನ್ನು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾ ಫಲಾದಯಃ.